ನಮ್ಮ ಎಲ್ಲ ಕುಟುಂಬ ಸದಸ್ಯರು ಬಂದು ನಮ್ಮನ್ನು ಸೇರುತ್ತಾರೆ. ಅಲ್ಲಿಂದ ನಾವು ಭವ್ಯ ಶೋಭಾಯಾತ್ರೆಯೊಂದಿಗೆ ಗುರುರಾಯರ ವೃಂದಾವನ ದರ್ಶನವನ್ನು ಪಡೆಯುತ್ತೇವೆ. ಇದು ಸುಮಾರು 8 ದಿನಗಳ ಕಾಲ ನಡೆಯುವಂತಹ ಈ ಒಂದು ಪಾದಯಾತ್ರೆ. ನಮ್ಮ ಪಾದಯಾತ್ರೆ ಅಧ್ಯಕ್ಷತೆಯನ್ನು ಗೋಪಾಲ್ ದೇಶಪಾಂಡೆ ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಸಂಜೀವ್ ಜಾಗೀರ್ದಾರ್ ಅವರ ನೇತೃತ್ವದಲ್ಲಿ ನಾವು ಹೋಗುತ್ತೇವೆ. ಈ ವರ್ಷದ ವಿಶೇಷತೆ ಏನೆಂದ್ರೆ, ನಮ್ಮ ಪಾದಯಾತ್ರಿಕನಾದಂತಹ ಶ್ರೀ ಸುಧೀಂದ್ರ ಕುಲಕರ್ಣಿ, ಅವನು ಪುಣೆ ನಿವಾಸಿ, ಮೂಲತಃ ವಿಜಯಪುರದವನು. ತನ್ನ ಉದ್ಯೋಗಕ್ಕಾಗಿ ಈಗ ಪುಣೆ ನಿವಾಸಿದ್ದಾನೆ. ಅವನು ಸುಮಾರು 24 ವರ್ಷಗಳಿಂದ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾನೆ. ಈ ವರ್ಷ ತನ್ನ 25ನೇ ಪಾದಯಾತ್ರೆಯನ್ನು ಗುರುರಾಯರ ಚರಣದಲ್ಲಿ ಸಮರ್ಪಿಸಲು ಅವನು ಪುಣೆಯಲ್ಲಿರುವಂತಹ ವರದೇಂದ್ರ ತೀರ್ಥರ ವೃಂದಾವನದಿಂದ ಮಂತ್ರಾಲಯವರೆಗೆ ಸಂಕಲ್ಪವನ್ನು ಮಾಡಿ, ಅವನ ಜೊತೆಗೆ ನಮ್ಮ ತಂಡದ ಸದಸ್ಯರಾದಂತಹ ವಿಜೇಂದ್ರ ನಾಮಣ್ಣ, ಇವನು ಪ್ರತಿ ವರ್ಷ ನಮ್ಮ ತಂಡದ ಎಲ್ಲ ಪೂಜಾದಿಗಳನ್ನೆಲ್ಲ ನೋಡಿಕೊಳ್ಳುತ್ತಾನೆ. ಅವನು ಸಹ ಅವನ ಜೊತೆಗೂಡಿ, ಅವ್ರ ಜೊತೆ ಇನ್ನೊಬ್ಬರು ಗಣಪತಿ ಮಹಾರಾಜ್ ಅಂತ, ಇವರು 3 ಜನ ದಿನಾಂಕ 3ರಂದು ಪ್ರಾರಂಭಿಸಿದರು. ಪುಣೆಯಿಂದ ವರದೇ ತೀರ್ಥ ವೃಂದಾವನದಿಂದ ಪ್ರಾರಂಭಿಸಿದ ಪಾದಯಾತ್ರೆ ದಿನಾಂಕ 13ರಂದು ಮುಂಜಾನೆ ವಿಜಯಪುರಕ್ಕೆ ತಲುಪಿ ಮತ್ತೆ 15ನೇ ತಾರೀಕಿನಿಂದ ನಮ್ಮ ಜೊತೆ ಈಗ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇದೊಂದು ಈ ವರ್ಷದ ವಿಶೇಷತೆ. ಈ ನಮ್ಮ ಗುರುರಾಜ್ ಪಾದಯಾತ್ರೆ ಅಷ್ಟೋತ್ತರ ಭಜನಾ ಮಂಡಳಿ ಕೇವಲ ಪಾದಯಾತ್ರೆ ಅಷ್ಟೇ ಅಲ್ಲದೆ ಪ್ರತಿ ರವಿವಾರ ದಿವಸ ಎಷ್ಟನೇ ವರ್ಷ ಸರ್ ಇದು 34ನೇ ವರ್ಷದ ಪಾದಯಾತ್ರೆ. ಬಿಜಾಪುರದಿಂದ ಮಂತ್ರಾಲಯವರೆಗೆ 34ನೇ ವರ್ಷದ ಪಾದಯಾತ್ರೆ. ಈ ಪಾದಯಾತ್ರೆ ಭಜನಾ ಮಂಡಳಿ ಪ್ರತಿ ರವಿವಾರ ವಿಜಯಪುರ ನಗರದಲ್ಲಿ ವಿವಿಧ ಬಡಾವಣೆಗಳಲ್ಲಿ ಹೋಗಿ ರಾಯರ ಅಷ್ಟೋತ್ತರ ಭಜನೆ ಹಾಗೂ ಭಜನೆಯನ್ನು ಮಾಡುತ್ತೇವೆ. ಅದರಲ್ಲಿ ಬಂದಂತಹ ಯಾವುದೇ ದಕ್ಷಿಣೆ ದೇಣಿಗೆ ದಾನಗಳನ್ನು ಯಾರು ತಮ್ಮ ಸಂಸಾರಕ್ಕೆ ಉಪಯೋಗ ಮಾಡಲಾರದೆ ಅದನ್ನು ಕೂಡಿಟ್ಟು ಪ್ರತಿ ವರ್ಷ ಈ ತಂಡದಿಂದಲೇ ನಾವು ಸಾಮೂಹಿಕ ಉಮ್ಮನೆಯನ ಕಾರ್ಯಕ್ರಮ ಹಾಗೂ ಅನೇಕ ವಿದ್ಯಾಪೀಠಗಳಿಗೆ ನಮ್ಮ ಕೈಯಲ್ಲಿ ಆದಂತ ಶಕ್ತಿಯಾನುಸಾರವಾಗಿ ನಾವು ಒಟ್ಟು ಮಾಡುತ್ತೇವೆ. ಇದು ಒಂದು ವಿಶೇಷತೆ. ಸರ್ ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಸುಧೀರ್ ಕುಲಕರ್ಣಿ. ನಾನು ಇರುವುದು ಪುಣೆದಲ್ಲಿ. ಈ ಪಾದಯಾತ್ರಾ ಏನ್ ಮಾಡ್ತೀರಿ ಸರ್ ಪುಣೆದಲ್ಲಿ? ನಾನು ನಂದು ಸ್ವಂತ 2 ಕಂಪನಿ ಅದ, ಇನ್ಶೂರೆನ್ಸ್ ಬ್ರೋಕಿಂಗ್ ಕಂಪನಿ ಅದ. ಐ ಆಮ್ ಸೆಲ್ಫ್ ಎಂಪ್ಲಾಯ್ಡ್. ಸ್ವಲ್ಪ ಇನ್ಶೂರೆನ್ಸ್ ಕಂಪನಿ ಬ್ರೋಕಿಂಗ್. ಯಾವ ಏರಿಯಾದಾಗ ಇರ್ತೀರಿ ಅಲ್ಲಿ? ನಾನು ಇರುವುದು ಸಿಂಹಗಢ ರೋಡ್ ಪುಣಾದಲ್ಲಿ. ಎಷ್ಟು ವರ್ಷ ಐತಿ ಸರ್ ತಾವಿದ್ದು? ನಾ ಪುಣೆ ಇದ್ದು 26 ವರ್ಷ. 26 ವರ್ಷ. ನೀವು ಪ್ರತಿ ವರ್ಷನೂ ಅಲ್ಲಿ ಕಾಲ್ನಡಿಗೆಯಿಂದ ಇಲ್ಲಿಗೆ ಬರ್ತೀರಿ ಸರ್? ಇಲ್ಲ, ನಾನು ಯಲಗೂರಿನಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಲಾಸ್ಟ್ 24. ನೀವು ಈಗ ಬರುವಾಗ ಬಸ್ಸಿಗೆ ಬಂದಿರಿ? ಬರುವಾಗ ಬಸ್ಸಿಗೆ ಬರ್ತಿದ್ದೀವಿ. ಇದು ನಂದು 25ನೇ ವರ್ಷ ಇತ್ತು. ಬಟ್ ಇಲ್ಲಿಂದ ಕಾಲ್ನಡಿಗೆ, ವಿಜಯಪುರದಿಂದ ಕಾಲ್ನಡಿಗೆ, ಪುಣೆನಿಂದ ಕಾಲಿನಿಂದ ಅದನ್ನ ಕೇಳ್ತಿದ್ದೀನಿ. ವರ್ಷ ಯಲಗೂರದಿಂದ ಮಾಡ್ಯಾರ. ಈ ಊರು ತಮ್ಮ ಊರಿನಿಂದ ಅಂದ್ರೆ ಪುಣೆದಿಂದ ಇದು ಒಂದು 25ನೇ ವರ್ಷದ ಸಂಬಂಧ ಅಲ್ಲಿ ಹೋಗಿ. ಇದು 25ನೇ ವರ್ಷ ಪುಣಾದಿಂದ ಕಾಲ್ನಡಿಗೆಯೊಳಗೆ ಬಂದಿರಿ. ಈಗ ನಿಮ್ ಜೊತೆ ಇವ್ರು ಬಂದಾರ, ವಿಜೇಂದ್ರ ನಾಮಣ್ಣ ಮತ್ತು ಜ್ಞಾನೇಶ್ವರ ನಮಸ್ಕಾರ, ಇಬ್ರು ನಿಮ್ ಜೊತೆ ಬಂದಾರ. ಓಕೆ ಸರ್, ಓಕೆ, ಗುಡ್. ಈಗ ನೀವು ಇಲ್ಲಿ ಮಂತ್ರಾಲಯಕ್ಕೆ ಏನ್ ಹೋಗ್ತಿರಲ್ಲ ಸರ್, ನೀವು ಪ್ರತಿ ವರ್ಷನೂ ಈಗ ಹೋಗ್ತಾ ಇದ್ದೀರಿ. ಇದೇ ವರ್ಷ ಪುಣಾದಿಂದ ನಡ್ಕೋತ ಬಂದಿರಿ ನೀವು. ಮೊದಲು ಯಲಗೂರೇಶ್ವರದಿಂದ ಹೋಗ್ತಿದ್ರಿ ನೀವು. ಓಕೆ. ಈಗ ನೀವೇನ್ ಎಷ್ಟು ಜನ ಹೋಗ್ತೀರಿ ಸರ್ ಇಲ್ಲಿ ನೀವು? ಯಲಗೂರಿನಿಂದ ಇಲ್ಲಿ ಯಲಗೂರಿನಿಂದ 120 ಜನ. 120, 150 ಪೇಮೆಂಟ್ 150. ಸರ್, ಈಗ ನೀವು ಇಲ್ಲಿ ಏನ್ ಮಂತ್ರಾಲಯದಿಂದ ಹೋಗಿ ಬರುವಾಗ ಥ್ರೂ ಬಸ್ ಪುಣಾಕ್ ಹೋಗ್ತೀರಿ ಅಥವಾ ಬಿಜಾಪುರಕ್ಕೆ ಬಂದೇ ಹೋಗ್ತೀರಿ? ಓನ್ ಕಾರ್ ಮಂತ್ರಾಲಯ ಟು ಪುಣೆ ಹೋಗ್ತೀರಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಇವ್ರಿಗೆ ಕೊಡಿಸಿ ಸರ್. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ವಿಜೇಂದ್ರ ನಾಮಣ್ಣ ಅಂತ ಹೇಳಿ. ಮೂಲತಃ ನಾನು ಬಿಜಾಪುರದವ. ವೃತ್ತಿಯಲ್ಲಿ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಿ ಈಗ ವೈದ್ಯಕೀಯ ವೃತ್ತಿಯನ್ನ ಮಾಡ್ತಾ ಇದ್ದೀವಿ. ಸುಮಾರು ಬಿಜಾಪುರದಲ್ಲಿ ನಾನು ಹುಟ್ಟಿ ಬೆಳೆದದ್ದು ಬಿಜಾಪುರದಲ್ಲಿ. ಸುಮಾರು 51 ವರ್ಷ ನನಗೆ ನಡೆದಿದೆ. ತಂದೆ ತಾಯಿ ಆಶೀರ್ವಾದದಿಂದ ಮತ್ತು ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ, ಎಲ್ಲ ಮಿತ್ರ ಸಹೋದ್ಯೋಗದ ಮಿತ್ರರಿಂದ ಹಾಗೂ ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಂದ ಪ್ರೇರಿತನಾಗಿ ನಾನು ಪ್ರತಿ ವರ್ಷ ಮಂತ್ರಾಲಯಕ್ಕೆ ಪಾದಯಾತ್ರೆ ಬಿಜಾಪುರದಿಂದ ನಡೀತಾ ಇದ್ದೀವಿ. ಸುಮಾರು 25 ವರ್ಷ ನಾನು ಹೋದ ವರ್ಷ ಮುಗಿದಿದೆ. 26ನೇ ವರ್ಷಕ್ಕೆ ನನ್ನ ಮಿತ್ರ ಆಗಿರ್ತಕ್ಕಂಥ ಸುಧೀರ್ ಕುಲಕರ್ಣಿ ಅವರ ಒಂದು ಪ್ರೇರಣೆ, ಅವರಿಗೆ ತಮ್ಮ ಊರಿನಿಂದ ಮಾಡ್ಬೇಕು ಅನ್ನುವಂತ ಒಂದು ಅಪೇಕ್ಷೆ. ಹಾಗಾಗಿ ಆ ಅಪೇಕ್ಷೆ ಈಡೇರಿಸಲಿಕ್ಕೆ ನಾನು ಮತ್ತು ಜ್ಞಾನ ಮಹಾರಾಜ್ ಅವರು ಕೂಡಿಸಿ ಅವರಿಗೆ ಸಪೋರ್ಟ್ ಆಗಿ
ಆ ಒಂದು ಮಾಡುವಂತ ಪ್ರಯತ್ನ ಮಾಡಿದ್ದಕ್ಕಾಗಿ ನಾವು ಅವರಿಗೆ ಸಪೋರ್ಟ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಿದ್ದೇವೆ. ಇಂತಹ ಒಂದು ವರದೇಂದ್ರ ತೀರ್ಥರಿಂದ ರಾಘವೇಂದ್ರ ತೀರ್ಥರ ಗುಡಿಗೆ ಹೋಗ್ಲಿಕ್ಕೆ ಕೇವಲ ಗುರುಗಳ ಆಶೀರ್ವಾದ, ತಾಯಿ ತಂದೆಯರ ಆಶೀರ್ವಾದ, ಎಲ್ಲ ಮಿತ್ರರ ಆಶೀರ್ವಾದ ಬಹಳಷ್ಟು ಇದೆ. ಇದೊಂದು ಗುರುರಾಜ್ ಪಾದಯಾತ್ರಾ ಅಷ್ಟೋತ್ತರ ಮಂಡಳ ಭಜನಾ ಮಂಡಳಿ ಇದೊಂದು ತಂಡ. ಇದು ಬಿಜಾಪುರದಲ್ಲಿ ಅವ್ಯಾಯತವಾಗಿ ಸುಮಾರು 13 ವರ್ಷದಿಂದ ಪ್ರತಿ ಮನೆಗೂ ರಾಯರ ಅಷ್ಟೋತ್ತರವನ್ನ ಪ್ರತಿ ರವಿವಾರದಂದು ನಾವೆಲ್ಲೂ ವೃತ್ತಿಯಲ್ಲಿ ನಿರುದ್ಯೋಗಿಗಳಾಗಿಲ್ಲ, ಆದ್ರೆ ಎಲ್ಲರೂ ಉದ್ಯೋಗಿಗಳನ್ನು ಇಟ್ಟುಕೊಂಡೇ ಆ ಮನೆಗೆ ಹೋಗಿ ಅಲ್ಲಿ ಮಾಡುವಂತ ಈ ಕಾರ್ಯಕ್ರಮಕ್ಕೆ ಎಲ್ಲ ಗುರು ಹಿರಿಯರ ಅನುಗ್ರಹ ಇದೆ. ಮತ್ತೆ ಬಂದಂತ ಯಾವುದೇ ದಕ್ಷಿಣೆ ದಾನ ಆಗಿರಬಹುದು, ಇದೆಲ್ಲವೂ ಕೂಡ ಸಮಸ್ತವಾಗಿರ್ತಕ್ಕಂಥ ನನ್ನ ಎಲ್ಲ ಮಿತ್ರ ಮಂಡಳಿಯವರು ಸೇರಿಕೊಂಡು ಅದನ್ನ ಸದುಪಯೋಗಪಡಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇಂತಹ ನಮ್ಮ ಎಲ್ಲ ಮಿತ್ರರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಮತ್ತೆ ಈ ಯಾನು ಮಹಾರಾಜ್ ಕುಲಕರ್ಣಿ, ಯಾನು ಮಹಾರಾಜ್ ಕಡಮಸ್ಕರ್ ಅಂತ ಏನ್ ಬಂದಿದಾರಲ್ಲ, ಇವರು ಕೂಡ ಕೇವಲ ಪಾದಯಾತ್ರಾ ಬಿಜಾಪುರದಿಂದ ಅಲ್ಲದೆ ಗಾಣಗಾಪುರದಿಂದ ತಿರುಪತಿ, ಗಾಣಗಾಪುರದಿಂದ ಮತ್ತು ಹರಿದ್ವಾರ, ಗಾಣಗಾಪುರದಿಂದ ನರ್ಮದಕ್ಕೆ ಹೋಗಿ ನರ್ಮದಾ ಪರಿಕ್ರಮವನ್ನೆಲ್ಲ ಮಾಡಿದ್ದಾರೆ. ಇಂಥ ಅವರ ಸಂಘದಿಂದ ಆ ಯುವಕರಿಗೆ ಒಂದು ಪ್ರೇರಣೆ ಏನು ಅಂದರೆ, ಉದ್ಯೋಗದಲ್ಲಿ ಇದ್ದುಕೊಂಡೇ ಅನೇಕ ಅವಕಾಶಗಳನ್ನು ನಾವು ವಂಚಿತರಾಗ್ತಾ ಇರ್ತೇವೆ. ದೇವ ಕಾರ್ಯಕ್ರಮಕ್ಕೆ ಪ್ರೇರಿತರಾಗಿ ಭಾರತದಾದ್ಯಂತ ತಿರುಗುವಂತ ಆಸೆಯನ್ನ ಎಲ್ಲರೂ ಹೊತ್ತುಕೊಂಡಿದ್ದೇವೆ. ಇದೊಂದು ಏನಪ್ಪಾ ಅಂತಂದ್ರೆ ಸನಾತನ ಹಿಂದೂ ಧರ್ಮ ಇನ್ನೂ ಪ್ರಚುರಗೊಳಿಸಬೇಕು ಅನ್ನುವಂತ ಉದ್ದೇಶ. ಸನಾತನ ಹಿಂದೂ ಧರ್ಮದಲ್ಲಿ ಇರುವುದರಿಂದ ನಮ್ಮ ದೇವರು, ನಮ್ಮ ಆಧ್ಯಾತ್ಮಿಕ ಕೇಂದ್ರಗಳು, ನಮ್ಮ ಗುರುಗಳು ಹಾಕಿಕೊಟ್ಟಂತ ಮಾರ್ಗದಲ್ಲಿ ಸರಿಯಾಗಿ ನಡಿಬೇಕು ಅನ್ನೋದೊಂದೇ ಈ ಒಂದು ಯುವಕರಿಗೆ ನಾವು ಮಾದರಿಯಾಗಿ ಇದನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಅಂತ ಹೇಳಿಕ್ಕೆ ಬಹಳ ಸಂತೋಷ ಪಡಿಸ್ತಾ ಇದ್ದೀನಿ. धन्यवाद सर. मराठी ಸ್ವಲ್ಪ ಕೇಳಿ मराठी येत नाही तुम्हाला? मराठीमध्ये थोडं बोलणार. मराठी जवळ कुठून आला साहेब तुम्ही? मी मूळचा सोलापूरचा आहे. पुण्यावरून आता सोलापूरमध्ये कुठं आले? सोलापूरमध्ये दत्त चौकामध्ये. दत्त चौकामध्ये. तुम्ही किती वर्ष झालं असं तुम्ही मंत्रालयात जाणं? मंत्रालयाला मला येलगूर ते मंत्रालय 7 वर्ष झाले. ते टीम बरोबर टीम बरोबर 7 वर्ष झाले. मग 7 वर्ष झालं कानडी चुकला नाही ते? नको म्हटलं का? ಸರ್ ನಾ ಹೇಳ್ಬೋದ್ರಿ? हा हा सर. ಹಾ, तुम्ही किती ವರ್ಷ झाला? 7 ವರ್ಷ झाला. ಹಾ, ನೋಡಿ ವೀಕ್ಷಕರೇ, ಇವರು ಕನ್ನಡ ಬರುವುದಿಲ್ಲ, ಮರಾಠಿ ಅಷ್ಟೇ ಬರ್ತಾರೆ. ಕೋಲ್ಹಾಪುರದಿಂದ ಬಂದರೆ, ಇವರು ಪೂನಾದಿಂದ ಬಂದರೆ, ಇವರು ಮಧ್ಯದಲ್ಲಿ ಕುಂತವರು. ಇವರು ಸ್ಪಷ್ಟ ಕನ್ನಡ ಮಾತಾಡ್ತಾರೆ ಇವರು. ಅದಕ್ಕೆ ಇವರು ಮೇನ್ ಈಗ ಮಂತ್ರಾಲಯಕ್ಕೆ ಕಾಲ್ನಡಿಗಿಂತ ಯಲಗೂರೇಶ್ವರ, ನಾಳೆ ಯಲಗೂರೇಶ್ವರ, ನಾವು ನಾಳೆ ಅಲ್ಲಿ ಹೋಗಿ ಶೂಟ್ ಮಾಡ್ತಾ ಇದ್ದೀವಿ, ತೋರಿಸ್ತೇವೆ ನಿಮ್ಗೆ. ಯಲಗೂರೇಶ್ವರ ಭವ್ಯ ದೇವಸ್ಥಾನ, ಬಹಳ ಸುಕ್ಷೇತ್ರ ದೇವಸ್ಥಾನ. ಅವರು ಇದನ್ನು ಸುಕ್ಷೇತ್ರ. ಇದು ನೋಡ್ರಿ 11ನೇ ಶತಮಾನದೊಳಗಾಗಿದೆ ಅಂತ ಹೇಳ್ತಾರೆ. ಬನ್ನಿ, ಈಗ ಅಲ್ಲಿ ಭೋಜನ ನಡೆದಿದೆ.
ನಮಸ್ಕಾರ. ಪೂಜ್ಯ ರಾಘವೇಂದ್ರ ಸತ್ಯ ಧರ್ಮದ ಸೀತಾಮಕಲ್ಪ ವೃಕ್ಷ. ಈಗ ನಾವಿಲ್ಲಿ ಇಷ್ಟೊತ್ತನ ಎಲ್ಲ ಏನಪ್ಪ ಅಂದ್ರೆ ಇಲ್ಲಿ ಮಂತ್ರಾಲಯಕ್ಕೆ ಹೊರಟಿದ್ದಾರೆ 150 ಜನ. ಇಲ್ಲಿ ವಿಜಯಪುರದಿಂದ ನೆತ್ತಿಗೆ ಫಸ್ಟ್ ಒಂದು ಪೂಜೆ ಮಾಡ್ತಿದ್ದಾರೆ. ಲಕ್ಷ್ಮೀ ದೇವಸ್ಥಾನ ಎದುರುಗಡೆ ಇರೋದು ಇದು 11ನೇ ಕಲ್ಯಾಣ ಚಾಲುಕ್ಯರು ಕಟ್ಟಿದ್ದ ದೇವಸ್ಥಾನ. ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ. ಅದರ ಗುರುಗಳು ಹೇಳಿದ್ರೆ ಸ್ವಲ್ಪ ಇತಿಹಾಸ ನಮಗೆ. ಹಿಂದೊಂದು ಆಲದ ಗಿಡ ಇದೆ. ಆ ಆಲದ ಗಿಡನೂ ಒಂದು ಮಹತ್ವ ಇದೆ, ನೀವು ತೋರಿಸ್ತೇವೆ ಆಲದ ಗಿಡ. ಈಗೇನಪ್ಪ ಅಂದ್ರೆ ಇಲ್ಲಿಯಿಂದ ಯಲಗೂರೇಶ್ವರ, ನಾಳೆ ಯಲಗೂರೇಶ್ವರ ಇರ್ತಾರೆ, ಅಲ್ಲಿಂದ ಮುಂದೇನಂದ್ರೆ ಮಂತ್ರಾಲಯಕ್ಕೆ ರೂಟ್ ಹೇಳೋದು ಶಾಪುರ್ ಸರ್ ಆ ಪ್ರಕಾರ ಹೋಗ್ತಾರೆ. ಇದು 36ನೇ ವರ್ಷ ಹೋಗ್ತಾ ಇರೋದು. ಕಾಲ್ನಡಿಗೆಯಿಂದ ಹೋಗ್ತಾರೆ, ಹೆಣ್ಣು ಮಕ್ಕಳು ಎಲ್ಲರೂ ಹೋಗ್ತಾರೆ. ಅದಕ್ಕೆ ದಯಮಾಡಿ ಇದನ್ನ ಎಲ್ಲ ಕಡೆ ಶೇರ್ ಮಾಡಿ. ಮಂತ್ರಾಲಯ ಅನ್ನೋದು ಒಂದು ಸ್ವರ್ಗ ಅದು. ಅದಕ್ಕೆ ಆ ಸ್ವರ್ಗದ ದರ್ಶನಕ್ಕೆ ಭಾಳ ಜನ ಹೋಗ್ತಾರೆ. ಜಗತ್ತಿನಲ್ಲಿ ಭಾಳ ಭಕ್ತಿ ಜನ ಇರ್ತಾರೆ. ನಾನು ಒಬ್ಬ ಮಂತ್ರಾಲಯ ರಾಯರ ಭಕ್ತ ಅನ್ನೋದು ಹೆಮ್ಮೆ ಅನಿಸುತ್ತೆ ನನಗೆ. ಅದಕ್ಕೆ ಏನಾದರೂ ದಯಮಾಡಿ ನೀವು ಇದನ್ನೆಲ್ಲ ಕಡೆ ಶೇರ್ ಮಾಡಿರಿ, ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಚಾನಲನ್ನು ಸ್ಕೋಪ್ ಕೊಡ್ರಿ, ಬೆಲ್ ಐಕಾನ್ ಒತ್ತಿರಿ ಅಂತ ನಮ್ಮಲ್ಲಿ ಕಳಕಳಿಯಿಂದ ಬರ್ತೀವಿ. ನಮಸ್ಕಾರ. ಇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಗ್ರಾಮನಿರ್ವೆ. ನಾನು ಗೋಪಾಲ್ ಶ್ರೀನಿವಾಸ್ ದೇಶಪಾಂಡೆ, ಸಾಕಿನ್ ಅಲ್ಮೇಲ್. ಈ ಪಾದಯಾತ್ರೆ ಗುರುರಾಜ್ ಪಾದಯಾತ್ರಾ ಅಷ್ಟೋತ್ತರ ಭಜನಾ ಮಂಡಳಿ ಇದು 1971ರಿಂದ ನಮ್ಮ ತಂದೆಯವರಾದಂಥ ಶ್ರೀನಿವಾಸ್ ದೇಶಪಾಂಡೆಯವರು ಜಮಖಂಡಿಯಿಂದ ಪ್ರಾರಂಭ ಮಾಡಿ ನಾವು ಆಲಮಟ್ಟಿಗೆ ಬಂದ ಮೇಲೆ ಅದನ್ನು ಮುಂದುವರಿಸಿಕೊಂಡು ಸುಮಾರು 1971ರಿಂದ 96ರವರೆಗೆ ನಮ್ಮ ತಂದೆಯವರು 25 ವರ್ಷ ಪಾದಯಾತ್ರೆಯನ್ನು ಸಂಪೂರ್ಣ ಮಾಡಿದರು. ನಾವು 1991ರಿಂದ ಇಲ್ಲಿಯವರೆಗೆ ಈ ಪಾದಯಾತ್ರೆಯನ್ನು ನಮ್ಮ ತಂದೆಯವರು ಮುಗಿಸಿಕೊಂಡ ಮೇಲೆ ನಾವು ಅದನ್ನು ಮುಂದುವರಿಸಿಕೊಂಡು ಈಗ ಸುಮಾರು ನಾವು ಪ್ರಾರಂಭ ಮಾಡಿದಾಗ ಸುಮಾರು 12 ಜನ ಆಲಮಟ್ಟಿಯಿಂದ ನಾವು ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೆ ಸುಮಾರು 120 ಜನ ನಾವು ಇಲ್ಲಿಂದ ಪಾದಯಾತ್ರೆಯನ್ನು ಬಿಜಾಪುರದಿಂದ ಪ್ರಾರಂಭ ಮಾಡಿ ಯಲಗೂರದವರೆಗೆ ಹೋಗಿ ಯಲಗೂರದಿಂದ ಎಲ್ಲರೂ ಬಂದು ಕಲಿತಾರೆ. ಅಲ್ಲಿಂದ ನಾವು ಏನದ ಮಂತ್ರಾಲಯ ಪಾದಯಾತ್ರೆಗೆ ಮುಟ್ಟುವವರೆಗೆ, ರಾಯರ ದರ್ಶನ ಮಾಡುವವರೆಗೆ ಸುಮಾರು 250 ಜನ ನಾವು ಅಲ್ಲಿ ಮಂತ್ರಾಲಯಕ್ಕೆ ನಾವು ಪ್ರಾರಂಭ ಪಾದಯಾತ್ರೆಯನ್ನು ಮುಗಿಸ್ತೀವಿ. ಬಿಜಾಪುರದಿಂದ ಬರ್ತಾರೆ, ಮುಂಬೈ, ಹೈದರಾಬಾದ್, ಆಮೇಲೆ ಬೆಳಗಾವ್, ಬೆಂಗಳೂರು, ಸುಮಾರು ಕಡೆಯಿಂದ, ಪುಣೆ ಕಡೆಯಿಂದ ಎಲ್ಲ ಸುಮಾರು ಪ್ರದೇಶಗಳಿಂದ ಅವರವರು ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರು ಬಂದು ಯಲಗೂರದಲ್ಲಿ ಕಲಿತಾರೆ. ಬಿಜಾಪುರದಿಂದ ಬರುವವರು, ಬಿಜಾಪುರದಲ್ಲಿ ಇದ್ದವರು ಮಾತ್ರ ಬಿಜಾಪುರದಿಂದ ಬರ್ತಾ ಇದ್ದಾರೆ. ಈ ಪಾದಯಾತ್ರೆ ಏನದಲ್ಲ, ನಾವು ಸುಮಾರು ಒಂದು 12 ಜನ ಹೋದಾಗ ನಾವು ಬಹಳ ಇದರಿಂದ ಹೋಗ್ತಾ ಇದ್ವಿ. ಆಮೇಲೆ ನಮ್ಮ ಅಮ್ಮಣ್ಣಾಚಾರು ಮತ್ತು ಇವರೆಲ್ಲ ಮನೋಜ್ ಶಾಪುರ್ ಅವರೆಲ್ಲ ಬಂದು ನಮ್ಮ ಕಡೆ ಕಲಿತಾಗ ಇದೊಂದು ರೀತಿಯಿಂದ ವೃಂದಾವನ ಒಂದು ಮಾಡಿಕೊಂಡು ಅಷ್ಟೋತ್ತರ ಭಜನಾ ಮಂಡಳಿ ಮಾಡಿಕೊಂಡು ನಾವು ಈಗ ಅತಿ ವಿಜೃಂಭಣೆಯಿಂದ ನಾವು ಗುರುರಾಜ್ ಸೇವೆಯನ್ನು ನಾವು ಈಗ ಮುಗಿಸ್ತಾ ಇದ್ದೀವಿ. ಈಗ ಯಲಗೂರಿನಿಂದ ನೀವು ಪಾದಯಾತ್ರೆ ಪ್ರಾರಂಭ ಮಾಡ್ತೀವಿ? ಹೌದು, ಯಲಗೂರಿನಿಂದ ಪ್ರಾರಂಭ ಮಾಡಿ ನಾವು ನೋಡ್ರಿ ಯಲಗೂರದಿಂದ ನಾವು ಪ್ರಾರಂಭ ಮಾಡಿ ಮುದ್ದೇಬಾಳ ರಾತ್ರಿ ಹಾಲ್ಟ್ ಮಾಡ್ತೀವಿ. ವಸ್ತಿ ಕಾರ್ಯಕ್ರಮ ಮುದ್ದೇಬಾಳದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮುದ್ದೇಬಿಹಾಳ. ಅಲ್ಲಿಂದ ಬೆಳಗ್ಗೆ 3 ಗಂಟೆ ನಾವು ಪ್ರತಿ ರಾತ್ರಿಯೂ ನಾವು 3 ಗಂಟೆಯಿಂದ ನಾವು ಪ್ರಾರಂಭ ಮಾಡ್ತೀವಿ. ಬೆಳಗ್ಗೆ ನಾವು 9, 8:30, 9ರವರೆಗೆ ನಾವು ನಮ್ಮ ಡೆಸ್ಟಿನೇಷನ್ ಅಂದ್ರೆ ನಮ್ಮ ಮುಕ್ತಾಯದ ಹಂತ ಇದೆ ಅದನ್ನು ಮುಗಿಸ್ತೀವಿ. ಅಲ್ಲಿ ಅಷ್ಟೋತ್ತರ ಕಾರ್ಯಕ್ರಮ, ಭಜನೆ, ಪ್ರಸಾದ ಎಲ್ಲ ಇರ್ತದೆ. ನಾವು ಮಧ್ಯಾಹ್ನದಲ್ಲಿ ನಾವು ನಡೆಯುವುದಿಲ್ಲ. ಸುಮಾರು ಮಧ್ಯಾಹ್ನ 3 ಗಂಟೆ 4 ಗಂಟೆಯಿಂದ ನಾವು ಮತ್ತೆ ಪ್ರಾರಂಭ ಮಾಡಿ ರಾತ್ರಿ 8ರವರೆಗೆ ನಾವು ರಾತ್ರಿ ವಸ್ತಿಯವರೆಗೆ ನಾವು ಹೋಗ್ತಾ ಇದ್ದೀವಿ. ಮುದ್ದೇಬಾಳದಿಂದ ಮತ್ತೆ 40 ವಾಡದ ಹತ್ರ ಒಂದು ನಗರೇಶ್ವರ ದೇವಸ್ಥಾನ ಇದೆ.
ಅಲ್ಲಿ ನಾವು ಅಲ್ಲಿ ವಸತಿ, ಅಷ್ಟೋತ್ತರ, ಭಜನೆ, ಪ್ರಸಾದ. ಅಲ್ಲಿಂದ ನಾರಾಯಣಪುರ ಡ್ಯಾಮ್ ಮೇಲೆ ಹೋಗಿ ಶ್ರೀ ಸತ್ಯಪರಾಕ್ರಮ ತೀರ್ಥ ವೃಂದಾವನ ಚಿತ್ತಾಪುರ 2ನೇ ದಿವಸ ನಮ್ಮದು ಹಾಲ್ಟ್ ಇರ್ತದೆ. ಆಮೇಲೆ 3ನೇ ದಿವಸ ನಾವು ಚಿತ್ತಾಪುರದ ಬೆಳಗ್ಗೆ 3 ಗಂಟೆ ಬಿಟ್ಕೊಂಡು ಲಿಂಗಸೂರು ರಾಘವೇಂದ್ರ ಸ್ವಾಮಿ ಮಠ, ಅಲ್ಲಿ ನಾವು ಅಷ್ಟೋತ್ತರ ಕಾರ್ಯಕ್ರಮ, ವಸತಿ, ಊಟ, ಪ್ರಸಾದ ಮತ್ತು ಭಜನೆ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ ನಾವು ಚಿಕ್ಕೇಶ್ವರದಿಂದ ಮುಂದೆ ಸ್ವಲ್ಪ ವಾಲ್ಮೀಕಿ ಭವನ ಅಂತ ಇದೆ, ಅಲ್ಲಿ ನಾವು ವಸತಿ ಮಾಡ್ತೀವಿ. ವಸತಿ ಮಾಡಿಕೊಂಡು ಬೆಳಗ್ಗೆ ಕವಿತಾಳ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ, ಅಲ್ಲಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನಾವು ಬಿಟ್ಕೊಂಡು ಬಾಗಲವಾಡ ಅಲ್ಲಿ ಬ್ಯಾಗ್ವಟ್ ಅಂತ ಜಗನ್ನಾಥದಾಸರ ಒಂದು ತಾಯಿಯವರಿಗೆ ಅವರು ಬ್ರಹ್ಮೋತ್ಸವ ತೋರಿಸಿದಂಥ ಜಾಗ ಅದು. ಅಲ್ಲಿ ಆಂಜನೇಯ ಸ್ವಾಮಿ, ಹನುಮಂತ ದೇವಸ್ಥಾನ ಇದೆ. ಮೇಲೆಗಡೆ ಗುಡ್ಡದಲ್ಲಿ ಒಂದು ವೆಂಕಟರಮಣ ಸ್ವತಃ ಏನದ ವೆಂಕಟರಮಣ ದೇವರು ಅಲ್ಲಿ ತಾಯಿಯವರಿಗೆ ಬ್ರಹ್ಮೋತ್ಸವ ತೋರಿಸಿದ ಒಂದು ಜಾಗ ಇದೆ. ಆ ಜಾಗವನ್ನು ನಾವು ದರ್ಶನ ಮಾಡಿಕೊಂಡು ಇದು ಬಸವನ್ ಕ್ಯಾಂಪ್ನಲ್ಲಿ ರಾತ್ರಿ ವಸತಿ ಮಾಡ್ತೀವಿ. ಬಸವನ್ ಕ್ಯಾಂಪದಿಂದ ಬೆಳಗ್ಗೆ ಬಿಟ್ಕೊಂಡು ಮಾನವಿ ಶ್ರೀ ವಾಸವಿ ಕಲ್ಯಾಣ ಮಂಟಪ, ಅಲ್ಲಿ ನಾವು ಬೆಳಗ್ಗೆ ವಸತಿ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಸಾಯಂಕಾಲ ರಾಜರ ಬಂಡಿ ಒಂದು ಆಶ್ರಮ ಇದೆ, ಆ ಆಶ್ರಮದಲ್ಲಿ ನಾವು ವಸತಿ ಮಾಡಿಕೊಂಡು ಮರುದಿನ ಬಿಚ್ಚಾಲೆಯಲ್ಲಿ ಅಷ್ಟೋತ್ತರ ಕಾರ್ಯಕ್ರಮ. ಬಿಚ್ಚಾಲೆ ಅಪಣಾಚಾರ್ಯರು ಮಾಡಿದಂಥ ಒಂದು ಅದು ರಾಯರು ತಪಸ್ಸು ಮಾಡಿದಂಥ ಪ್ರದೇಶ, ಅಲ್ಲಿ ಅಷ್ಟೋತ್ತರ ಕಾರ್ಯಕ್ರಮ ಮಾಡಿಕೊಂಡು ಹನುಮಂತರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಾವು ಪ್ರಸಾದ ವ್ಯವಸ್ಥೆ ಮಾಡಿಕೊಂಡು ಸಾಯಂಕಾಲ 6:30 7 ಗಂಟೆಗೆ ನಾವು ಕರ್ನಾಟಕ ಗೆಸ್ಟ್ ಹೌಸ್ ಹತ್ರ ಅಲ್ಲಿ ಸೇರಿಕೊಂಡು ವಿಜೃಂಭಣೆಯಿಂದ ನಾವು ಏನದಲ್ಲ ರಾಯರಿಗೆ ಒಂದು ನಮ್ಮ ಏನು ನಡಿಗೆ ಕಾಲ್ನಡಿಗೆ ಒಂದು ಸಂಕಲ್ಪ ಇದೆಯಲ್ಲ, ಆ ಸಂಕಲ್ಪನ ಪೂರ್ಣ ಮಾಡಿ ರಾಯರ ದರ್ಶನಕ್ಕೆ ನಾವು ಪ್ರೀತಿ ಪಾತ್ರರಾಗುತ್ತೇವೆ. ಈಗ ನೀವು ಎಷ್ಟು ಜನ ನಡೀತಿರ್ತಾರೆ? ನೋಡಿ, ನಮ್ಮಲ್ಲಿ 100ರಿಂದ 120 ಜನ ನಾವು ಅಪ್ ಟು ಮಾನವಿಯವರಿಗೆ ಬರ್ತಾರೆ. ಮಾನವಿಯಿಂದ ಹನುಮಂತರಾಲಯದಲ್ಲಿ ಒಂದು 100 ಜನ ಸೇರ್ತಾರೆ. ಅವರೆಲ್ಲ ಫ್ಯಾಮಿಲಿ ಮೆಂಬರ್ಸು ಅವರೆಲ್ಲ ಬರ್ತಾರೆ. ಸುಮಾರು 200ರಿಂದ 250 ಜನ ನಾವು ಅಲ್ಲಿ ವೆಹಿಕಲ್ ನಮ್ದು ಅನ್ನಪ್ರಸಾದಕ್ಕಾಗಿ ನಮ್ಮ ರಮೇಶ್ ಕುಲಕರ್ಣಿ ಅವರು ಇವರು ನಮ್ಮ ಉಸ್ತುವಾರಿ ನೋಡ್ಕೋತಾರೆ. ನಮ್ಮ ಇನ್ನೊಬ್ರು ಸಂಜೀವ್ ಜಾಗೀರ್ದಾರ್ ಅಂತ ಅವರು ನಮ್ಮ ಕಾರ್ಯದರ್ಶಿಗಳು. ಅವರು ಸುಮಾರು 30-32 ವರ್ಷ ಅವರು ನಮ್ಮ ಜೊತೆ ಬರ್ತಾ ಇದ್ದಾರೆ. ಅವರೇನಿಲ್ಲ ಗಾಡಿಯಲ್ಲಿ ಸೇವೆ ಮಾಡಿಕೊಂಡು ಒಂದು ಲಗೇಜ್ ಬ್ಯಾಗ್ ಇರ್ತದೆ, ಒಂದು ಅನ್ನಪ್ರಸಾದಕ್ಕೆ ಏನು ನಮ್ಗೆ ಸಾಮಾನು ವ್ಯವಸ್ಥೆ ಇರ್ತದೆ ಅದು ಸಾಮಾನು ಇರ್ತದೆ. ಮೇಲ್ಗಡೆ ವ್ಯವಸ್ಥೆ ಮಾಡ್ಲಿಕ್ಕೆ ಒಂದು ಸುಮಾರು 20ರಿಂದ 25 ಜನ ನಾವು ಎಲ್ಲರೂ ಬರ್ತಾರೆ. ನಮ್ಗೆ ಯಾರು ಸ್ಪಾನ್ಸರ್ ಮಾಡಲ್ಲ, ನಾವ್ ಎಲ್ಲೂ ಯಾರ ಕಡೆನೂ ದುಡ್ಡು ಕಳ್ಕೊಳ್ಳೋದಿಲ್ಲ. ನಮ್ಮ ಏನು ಪಾದಯಾತ್ರೆ ಸೇವೆ ಸಲ್ಲಿಸೋರು ಇರ್ತಾರಲ್ಲ, ಕಾಂಟ್ರಿಬ್ಯೂಷನ್ ಮಾಡಿ ಅವರಿಗೆ ತಮ್ಮ ಸಂಕಲ್ಪ ಇಟ್ಕೊಂಡಿರ್ತಾರೆ. ಆ ಸಂಕಲ್ಪದಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಉನ್ನತಿ ಆಗ್ಬೇಕು ಅಂತ ಹೇಳಿ ನಮಗ ಒಂದು ಇಷ್ಟ ಏನದ ಒಂದಿಷ್ಟು ಅಮೌಂಟ್ ಅನ್ನ ನಮ್ಗೆ ಕೊಡ್ತಾರೆ. ಅದೇ ನಾವೇ ಏನಾದ ಎಲ್ಲ ಲೆಕ್ಕಪತ್ರ ಎಲ್ಲ ವರದಿ ವಾಚನ ನೆಕ್ಸ್ಟ್ ಡೇ ನಾವು ವರದಿ ವಾಚನ ಕಾರ್ಯಕ್ರಮ ಮಾಡ್ತೀವಿ. ಅಲ್ಲಿ ಏನದಲ್ಲ ನಾವೇನು ಖರ್ಚು ಮಾಡಿರ್ತೀವಿ, ಖರ್ಚು ವೆಚ್ಚಗಳನ್ನೆಲ್ಲ ಬಾಬತ್ತಿಲ್ಲ ಅಲ್ಲಿ ಮೀಟಿಂಗ್ ನಲ್ಲಿ ನಾವು ಒಪ್ಪಿಸ್ತೀವಿ. ಮಂತ್ರಾಲಯದಿಂದ ಏನೋ ದರ್ಶನ ಮಾಡ್ಕೊಂಡವರು ತಮ್ಮ ಇದ್ರ ಪ್ರಕಾರ ಅವರು ವಾಪಸ್ ಊರಿಗೆ ಹೋಗ್ತಾರೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಸ್ಮಿತಾ ಗ್ರಾಮ್ ಪುರೋಹಿತ್ ಅಂತ ಹೇಳಿ. ನಮ್ಮ ಮನೆಯವರು 22 ವರ್ಷಗಳಿಂದ ಗುರುರಾಜ್ ಪಾದಯಾತ್ರಾ ಮಂಡಳಿಯೊಂದಿಗೆ ಮಂತ್ರಾಲಯ ಪಾದಯಾತ್ರೆ ಮಾಡ್ತಿದ್ದಾರೆ. ಇಲ್ಲಿ ಮುತ್ತಿಗೆ ನರಸಿಂಹದೇವ್ರ ಸನ್ನಿಧಾನದಲ್ಲಿ ನಾವು ನೈವೇದ್ಯ ಮಾಡ್ಸಿರ್ತೀವಿ. ಎಲ್ಲಾ ಪಾದಯಾತ್ರಿಗಳಿಗೆ ಒಂದು ಊಟದ ವ್ಯವಸ್ಥೆ ಮಾಡ್ಸಿರ್ತೀವಿ. ಇದೊಂದು ನಮ್ಮ ಸುಯೋಗ, ಇದೊಂದು ನಮ್ಮ ಸೌಭಾಗ್ಯ ಅನ್ಕೋತೀವಿ. ನಾವು ನಮ್ಮ ಕುಟುಂಬ ಸಮೇತರಾಗಿ ಪ್ರತಿ ವರ್ಷ ಬಂದು ಸುಮಾರು 10 ವರ್ಷಗಳಿಂದ ಮಾಡಿಸ್ತಿದ್ದೀವಿ ನಾವು ನೈವೇದ್ಯನ. ಇದು ನಾವೆಲ್ಲ ಕುಟುಂಬ ಸಮೇತರಾಗಿ ಬಂದು ಇದೊಂದು ನಮ್ಮ ಅಲ್ಪ ಸೇವೆ. ಗುರುರಾಯರು ನಮ್ಗೆ ಶಕ್ತಿ ಕೊಟ್ಟಿದ್ದಾರೆ. ಇದು ನಮ್ಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಇದೇ ರೀತಿ ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಷ್ಣವಿ ಗ್ರಾಮ ಪುರೋಹಿತ ಅಂತ ವಿಜಯಪುರದಿಂದ. ನಾವು ನಮ್ಮ ಕುಟುಂಬದವರು ಎಲ್ಲರೂ ಸೇರ್ಕೊಂಡು ಈ ಪಾದಯಾತ್ರೆಗಳಿಗೆ ಅನ್ನ ಆಗ್ಲಿ ಅಂತ ಹೇಳಿ ವರ್ಷ ನಾವು ಈ ಸೇವೆಯನ್ನು ಮಾಡ್ತಾ ಇದ್ದೀವಿ. ಮೊದಲು ಮನೆಯಲ್ಲಿಯೇ ಅಷ್ಟೋತ್ರ ಅದು ಮಾಡ್ತಿತ್ತು. ಇಲ್ಲೇ ವ್ಯವಸ್ಥೆ ಇಲ್ಲ ಅಂತ ಹೇಳಿ, ಅನುಕೂಲ ಇಲ್ಲ, ನಡ್ಕೊಂಡು ಹೋಗೋರಿಗೆ ಅನ್ನೋ ದೃಷ್ಟಿಯಿಂದ ಇಲ್ಲೇ ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಅದಕ್ಕೆ ಎಲ್ಲ ಗುರುರಾಯರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಬೇಡ್ಕೋತೀನಿ. ಓಂ ಶ್ರೀ ರಾಘವೇಂದ್ರಾಯನ್.
ಅವರ ತಪಸ್ಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯೋ.